ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ? ಓಕೆ. ಸೊ ಈಗ ಕಂಪೋಸಿಷನ್ ಅಂತ ಹೇಳ್ತೇವೆ ನಾವು. ಓಕೆ, ಸಾಕಷ್ಟು ನಮ್ಮದು ವಿಡಿಯೋಗಳನ್ನೆಲ್ಲ ನೀವು ನೋಡಿದಿರಿ, ಕರೆದಿದ್ದೀರಿ. ಅದ್ರ ಬಗ್ಗೆ ಎಲ್ಲ ಈಗ ವರ್ಕ್ಮನ್ಶಿಪ್ ಎಲ್ಲ ನಡೀತಾ ಇದೆ, ಡಿಸೈನ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಓಕೆ, ಬಟ್ ಕೆಲವೊಬ್ಬರಿಗೆ ಭಾಳ ನಮ್ಮ ಜೊತೆ ಡಿಸ್ಕಷನ್ ಮಾಡಿರ್ತಾರೆ. ಸೊ ಅವರು ಮನೆಯಲ್ಲಿ ಒಬ್ಬರು ಒಂಥರ ಹೇಳ್ತಾರೆ, ಇನ್ನೊಬ್ಬರು ಒಂಥರ ಹೇಳ್ತಾರೆ. ಸೊ ನಾವು ಹೇಳೋದು ಏನಪ್ಪ ಅಂತಂದರೆ, ನೀವು ಏನೇ ಮಾಡಿದರೂ ಕೂಡ ನಾವು ಕಂಪೋಸಿಷನ್ನ ಬಿಡ್ಲಿಕ್ಕೆ ಹೋಗಲ್ಲ. ಕಂಪೋಸಿಷನ್ ಅಂತ ಅಂದ್ರೇನು? ಅಗ್ರೋ ಟೂರಿಸಮ್, ಸಿಂಪಲ್. ಅಗ್ರೋ ಟೂರಿಸಮ್ದಲ್ಲಿ ಏನೇನು ಬೇಕು? ಒನ್ ಎಲ್ಲನೂ ನೋಡ್ರಿ. ಅಗ್ರೋ ಟೂರಿಸಮ್ ಬರೀ ಒಂದು ಟಾಂಗ, ಒಂದು ಎತ್ತಿನ ಗಾಡಿ, ಬರೀ ನೀವು ಒಂದು ಲೋಕಲ್ ಬದನೆಕಾಯಿ, ಚಪಾತಿ, ಅನ್ನ, ಉಸುಳಿ ಇಷ್ಟು ಕೊಟ್ಬಿಟ್ರೆ ಅಗ್ರೋ ಟೂರಿಸಮ್ ಆಗೋದಿಲ್ಲ. ಅಗ್ರೋ ಟೂರಿಸಮ್ ಅಂತಂದರೆ ದಿಸ್ ಇಸ್ ದ ಒನ್ ಇನ್ಸ್ಟಿಟ್ಯೂಟಿಗೆ ಬಂದಂಗೆ ಆಗಿರಬೇಕು. ಈಗ ಯಾವ್ದಾರಾದ್ರೂ MBA, ಆಮೇಲೆ MSc ಸ್ಟೂಡೆಂಟ್ಸು ಯಾರಾದರೂ ಅಲ್ಲಿ ಬಂದು ಕಲ್ತು ಹೋಗಬೇಕು. ಇಲ್ಲಪ್ಪ, ನಾವು ಅಗ್ರಿಕಲ್ಚರ್ ನಮ್ಮ ಮುತ್ತಾತ ಅಜ್ಜ ಎಲ್ಲ ಮಾಡ್ತಿದ್ರು, ನಾವು ಏನೋ ಒಂದು ಡೇ ನಾವು ಫುಲ್ಲಿ ಅಗ್ರಿಕಲ್ಚರ್ದಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಅಲ್ಲಿ ಯಾವ ಥರ ಅಗ್ರಿಕಲ್ಚರ್ ಇರ್ತದೆ, ವಿಲೇಜ್ ಸ್ಟೈಲ್ ಯಾವ ಥರ ಇರ್ತದೆ, ಅದನ್ನು ಪ್ರತಿಯೊಂದನ್ನು ಪ್ಲ್ಯಾನನ್ನು ಮಾಡಬೇಕು. ನೋಡ್ರಿ, ನನಗೆ 20 ಎಕರೆ ನೀವು ಕೊಟ್ಟರೆ, 10 ಎಕರೆ ಮಿನಿಮಮ್ ಹೇಳ್ತೀವಿ, 20 ಎಕರೆ ಮ್ಯಾಕ್ಸಿಮಮ್ ಹೇಳ್ತೀವಿ. ನೀವು ಕೊಟ್ಟರೆ ಅದನ್ನು ಫುಲ್ಲಾಗಿ ನಾವು ಒಂದು ಅಗ್ರೋ ಟೂರಿಸಮ್ ಪ್ಲ್ಯಾನ್ ಮಾಡಿಕೊಡ್ತೀವಿ. ಎಲ್ಲೂ ಒಂದು ಇಂಚು ಕೂಡ ಗ್ಯಾಪ್ ಇರಲ್ಲ. ಟೋಟಲ್ ನಾವು ಅದನ್ನು ಸೆಟಪ್ ಮಾಡಿ ಕೊಡ್ತೀವಿ. ಒಂದು ಡೈರಿ ಇರ್ಬೋದು, ಎನಿಮಲ್ಸ್, ಎಷ್ಟು ಅಗ್ರಿಕಲ್ಚರ್ದಲ್ಲಿ ಯಾವ್ಯಾವ ಎನಿಮಲ್ಸ್ಗಳನ್ನು ಯೂಸ್ ಮಾಡ್ತಾರೆ, ಯಾವ್ಯಾವ ಎನಿಮಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅವನು ಕೃಷಿನ ಮಾಡ್ತಿರ್ತಾನೆ, ಪ್ರತಿಯೊಂದು ಅಲ್ಲಿರಬೇಕು. ಆಮೇಲೆ ನೀವೇ ಯಾವ ಥರ ಅಲ್ಲಿ ಬಂದು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಿರೋ, ಆಮೇಲೆ ವಿಲೇಜ್ ಸ್ಟೈಲ್ದಲ್ಲಿ ಯಾವ ರೀತಿ ಫಂಕ್ಷನ್ಸ್ಗಳು ಆಗ್ತಿರ್ತವೆ, ಆಮೇಲೆ ಫೋಕ್ ಡಾನ್ಸ್ ಆಗಲಿ, ಫೋಕ್ ಹಾಡುಗಳಾಗಲಿ, ಮ್ಯೂಸಿಕ್ ಆಗಲಿ, ಹಿಂದೂಸ್ತಾನಿ ಗಾಯಕರಾಗಲಿ, ಪ್ರತಿಯೊಂದು ಗೇಮ್ಸ್ ಆಗಲಿ, ಯಾವ ಥರದ್ದು ಅಲ್ಲಿ ಮಾಡರ್ನ್ ಟಚ್ ಇರಬಾರ್ದು. ಫುಲ್ಲಿ ವಿಲೇಜ್ ಸ್ಟೈಲ್. ದಿಸ್ ಈಸ್ ಕಾಲ್ಡ್ ಅಗ್ರೋ ಟೂರಿಸಮ್. ಈಗ ಒಂದು 30 ಎಕರೆ ಅವನ ಹತ್ರ ಇದೆ, 10 ಎಕರೆ ಅವನು ಕೃಷಿಯನ್ನು ಮಾಡ್ತಾ ಇದ್ದಾನೆ, ಇನ್ನೊಂದು 10 ಎಕರೆ ಯಾವುದೋ ಒಂದು ಫ್ಯಾಕ್ಟ್ರಿ ಥರ ಏನೋ ಅಗ್ರಿಕಲ್ಚರ್ ಬೇಸ್ನಲ್ಲಿ ಏನೋ ಮಾಡ್ತಾ ಇರ್ತಾನೆ. ಸೊ ಇನ್ನೊಂದು 10 ಎಕರೆ ಇರ್ತದಲ್ಲ, ಅಲ್ಲಿ ನೀವು ಅಗ್ರೋ ಟೂರಿಸಮನ್ನು ಮಾಡ್ಕೊರಿ. ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ಅಡ್ವೆಂಚರ್ ಕ್ಯಾಂಪ್. ಅಡ್ವೆಂಚರ್ ಕ್ಯಾಂಪ್ ಅಂತಂದರೆ, ಈಗ ಮಕ್ಕಳು ಯಾರಾದರೂ ನಮಗೆ ರಫ್ ಆ್ಯಂಡ್ ಟಫ್ ಆಗ್ಬೇಕ್ರಿಪ್ಪ, 1 ಮಂತು 2 ಮಂತದ್ದು ಏನೋ ನಿಮ್ಗೆ ಸೂಟಿ ಇರ್ತದೆ. ಸೊ ಅವ್ರಿಗೂ ಅಲ್ಲಿ ಒಂಥರ ಗುರುಕುಲ್ ಸಿಸ್ಟಮ್ದೊಳಗೆ ಮಿಲ್ಟ್ರಿಗೆ ಏನು ಸೆಲೆಕ್ಷನ್ ಇರ್ತದೆ ಆ ಲೆವೆಲ್ನಲ್ಲಿ ಅವರಿಗೆ ಒಂದು ಅಡ್ವೆಂಚರ್ ಕ್ಯಾಂಪನ್ನು ಡೆವಲಪ್ ಮಾಡಿ ಕೊಡಬೇಕು. ಯಾಕಂದರೆ ಈಗಿನ ಹುಡುಗರು ಬರೀ ಮೊಬೈಲ್ ಯೂಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅವ್ರಿಗೆ ಏನೋ ಒಂದು ಆಟ ಪಾಠ, ಅದು ಇದು ಗೇಮ್ಸು ಏನೂ ಇಲ್ಲ. ಒಂದು ಚಂದ ನಡಿಲಿಕ್ಕೆ ಬರೋದಿಲ್ಲ, ಚಂದ ಮಾತಾಡ್ಲಿಕ್ಕೆ ಬರೋದಿಲ್ಲ. ಬರೀ ಏನು ಮಾತಾಡಿದ್ರು ಮೊಬೈಲ್ನಲ್ಲೇ ಮೆಸೇಜ್ ಮಾಡೋದು, ಮೊಬೈಲ್ನಲ್ಲೇ ಆಟ ಆಡೋದು, ಮೊಬೈಲ್ನಲ್ಲಿ ಫುಟ್ಬಾಲ್ ಆಡೋದು, ಮೊಬೈಲ್ನಲ್ಲೇ ಹಾಕಿ ಆಡೋದು. ಸೊ ಪ್ರತಿಯೊಂದನ್ನು ನಾವು ಅಡ್ವೆಂಚರ್ ಕ್ಯಾಂಪ್ದಲ್ಲಿ ಮಾಡಿಕೊಡ್ತೀವಿ. ಸೆಕೆಂಡ್ ಒನ್ನು, ನಿಮಗೆ ಸ್ಮಾಲ್ ಸ್ಕೇಲ್ದಲ್ಲಿ ಏನೋ ಬೇಕು, 10 ಗುಂಟ ಅಥವಾ ಏನೋ ಒಂದು 10x10 ಇದೆ ಸರ್, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಏನೋ ಒಂದು ಅಂಗಡಿ ಇದೆ ಅಂತಂದರೆ ಒಂದು ಕ್ಯಾಫೆ ಮಾಡಿ. ಕ್ಯಾಫೆ ಯಾವ ರೀತಿ ಇರಬೇಕು? ಅದು ಟ್ರೆಡಿಷ್ನಲ್ ಮಾಡೋದಿತ್ತಂದರೆ ಫುಲ್ಲಿ ಟ್ರೆಡಿಷ್ನಲ್ಲೇ ಕೊಡಬೇಕು, ಹೆಸರನ್ನು ಆ ರೀತಿಯೇ ಕೊಡಬೇಕು. ಸೊ ಒಂದು ಕ್ಯಾಫೆ ಆಗಿರ್ಬೋದು. ಆಮೇಲೆ ಈಗ ಆಲ್ರೆಡಿ ನೀವೇನೋ ಒಂದು ಮಾಡಿಬಿಟ್ಟಿರ್ತೀರಿ, ಶಾಪ್ ಮಾಡಿರ್ತೀರಿ, ಹೈಜೀನ್ ಮೇಂಟೈನ್ ಮಾಡಲಿಕ್ಕೆ ಆಗ್ತಿರೋದಿಲ್ಲ. ಸೊ ಅವಾಗಲ್ಲಿ ಆ ಹೋಟೆಲ್ನಲ್ಲಿ ಮಾಡರ್ನ್ ಕಿಚನ್ ಪದ್ಧತಿಯನ್ನು ಹೆಂಗೆ ಅಳವಡಿಸ್ಕೊಂಡು ಮಾಡಬೇಕು, ಅದನ್ನು ಕೂಡ ನಿಮಗೆ ರಿನ್ಯೂವೇಷನ್ ಮಾಡಿ ಸೆಟಪ್ ಮಾಡಿ ಕೊಡ್ತೀವಿ, ಪ್ಲ್ಯಾನ್ ಕೊಡ್ತೀವಿ. ಇಲ್ಲಾಂದ್ರೆ ನೀವೇ ನಮಗೆ ಎಕ್ಸಿಕ್ಯೂಷನ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ. ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಪ್ಲ್ಯಾನ್ಗಳು. ಇಲ್ಲಪ್ಪ, ನನ್ನ ಹತ್ರ ಲ್ಯಾಂಡ್ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಪಿತಾರ್ಜಿತ ಆಸ್ತಿ, ಏನೋ ಒಂದು ಮಾಡಬೇಕು ಸರ್, ನಾನು ಅಲ್ಲಿ ಲಾಸ್ಟು ಒಂದು ಏಜ್ನಲ್ಲಿ ನಾನು ಅಲ್ಲಿ ಹೋಗಿ ಇರಬೇಕು ಅಂತಿತ್ತಂದರೆ, ಸೊ ನಿಮ್ಮದು ರಿಟೈರ್ಮೆಂಟ್ ಲೈಫ್, ವೆರಿ ಬ್ಯೂಟಿಫುಲ್ ಲೈಫ್ ಯಾವ ರೀತಿ ಮಾಡ್ಕೋಬೇಕು ಅದನ್ನು ಕೂಡ ನಿಮಗೆ ಒಂದು ಸೆಟಪ್ ಮಾಡಿಕೊಡ್ತೀವಿ. ಇಲ್ಲರಿಪ್ಪ, ಇನ್ನೊಂದು ಬೆಸ್ಟ್ ಆಪ್ಷನ್ ನಿಮಗೆ, ಒಂದು 10 ಜನ ನಿಮ್ಮ ಫ್ರೆಂಡ್ಸು, ಮೊದಲಿಂದ ನೀವು ಆ 10 ಜನ ನೀವು ಕೂಡೇ ಮನೆಯಲ್ಲಿ ಯಾರಾದರೂ ಫಂಕ್ಷನ್ ಇತ್ತಂದ್ರೆ 10 ಜನ ಕೂಡಲೇಬೇಕು. ಎಲ್ಲರೂ ಪಿಕ್ನಿಕ್ ಹೋಗ್ಬೇಕಂದ್ರೂ 10 ಜನ ಕೂಡೇ ಹೋಗ್ಬೇಕು. ಏನೇ ಇದ್ದರೂ ಬ್ರದರ್ಸ್ಗಿಂತನೂ ಆ 10 ಜನ ಫ್ರೆಂಡ್ಸ್ ಏನು ಇರ್ತೀರಿ, 5 ಜನ ಇರಲಿ, 10 ಜನ ಇರಲಿ, 3 ಜನ ಇರಲಿ, ಅದೇ ಇರಲಿ, ಲಾಸ್ಟ್ ಒಂದು ರಿಟೈರ್ಮೆಂಟ್ ಲೈಫ್ ಫ್ರೆಂಡ್ಸ್, ನಾವು ಅಗದಿ ಒಂದು ಲ್ಯಾಂಡ್ನಲ್ಲಿ ನಾವು ಆರಾಮಾಗಿ ಹಾಯವಾಗಿರೋಣ. ಉಪ್ಪು ಮಾತ್ರ ನೀವು ಹೊರಗಿಂದ ತಗೋಬೇಕು, ಪ್ರತಿಯೊಂದು ಅಲ್ಲೇ ಬೆಳಿಬೇಕು. ನೀವು ಸಸ್ಟೈನಬಿಲಿಟಿ ಒಳಗೆ ಇರಬೇಕು. ಇಷ್ಟು ದಿವಸ ನೀವು ಅಮೇರಿಕಾನೋ ಅಲ್ಲಿ ಇಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ಸು, ಮೆಕ್ಯಾನಿಕ್ ಇಂಜಿನಿಯರ್ ಎಲ್ಲರೂ ನೀವು ಒಂದು ಟೈಮನ್ನು ಸ್ಪೆಂಡ್ ಮಾಡಿ ಬಂದಿರಿ.
ಇನ್ನು ಲೈಫ್ ಏನಿದೆಲ್ಲ ಆಗ್ತಾ ಸಸ್ಟೈನಬಿಲಿಟಿ ಆಗಿ ನೀವೊಂದು ಕನ್ಸ್ಟ್ರಕ್ಷನ್ನು, ಆಮೇಲೆ ಅಲ್ಲಿ ಎಲ್ಲ ನೀವು ಏನೇನು ಬೆಳಿತೀರಿ, ಏನೇನು ಮಾಡ್ತೀರಿ, ಪ್ರತಿಯೊಂದೆಲ್ಲ ಫ್ರೆಂಡ್ಸ್ ಹಾಯವಾಗಿ ರಿಟೈರ್ಮೆಂಟ್ ಲೈಫನ್ನು ಕಳಿಯೋಂಗಿತ್ತಂದ್ರೂ ನಾವೊಂದು ಬೆಸ್ಟ್ ಪ್ಲ್ಯಾನ್ ಮಾಡಿ ಕೊಡ್ತೀನಿ. ಏನೇ ಇರಲಿ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಜೊತೆ ಇದ್ದೀವಿ. ಓಕೆ, ಥ್ಯಾಂಕ್ ಯು.